ಕಾಂಗ್ರೆಸ್ನಲ್ಲಿ ದಲಿತರಿಗೆ ಮುಖ್ಯಮಂತ್ರಿ ಪಟ್ಟ ಕಟ್ಟಬೇಕು ಅನ್ನೋ ಕೂಗು ಆಗಿಂದಾಗೆ ಮುನ್ನೆಲೆಗೆ ಬರ್ತಲೇ ಇರುತ್ತೆ. ಇನ್ ಕೇಸ್ ಮುಂದೊಂದು ದಿನ ದಲಿತರನ್ನೇ ಮುಖ್ಯಮಂತ್ರಿ ಮಾಡಬೇಕು ಅನ್ನೋ ನಿರ್ಧಾರಕ್ಕೆ ಹೈಕಮಾಂಡ್ ಬಂದ್ರೂ ಕೂಡ ಆಯ್ಕೆ ಸುಲಭದಿಲ್ಲ. ದಲಿತ ಸಿಎಂ ಆಗಬೇಕು ಅನ್ನೋ ರೇಸ್ನಲ್ಲಿ 5-6 ಮಂದಿ ಘಟಾನುಘಟಿಗಳ ಹೆಸರು ಮುನ್ನೆಲೆಗೆ ಬರುತ್ತೆ. ಮಲ್ಲಿಕಾರ್ಜುನ್ ಖರ್ಗೆ ಹಾಲಿ ಎಐಸಿಸಿ ಅಧ್ಯಕ್ಷರು. ಇನ್ಫ್ಯಾಕ್ಟ್ ಹಾಗೆ ನೋಡಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಿಂದೆನೆ ಕರ್ನಾಟಕದ ಮುಖ್ಯಮಂತ್ರಿ ಆಗಬೇಕಿತ್ತು, ಆಗ್ಲೇಬೇಕಿತ್ತು. ಆದ್ರೆ ಅದೇನೋ ಹೇಳ್ತಾರಲ್ಲ, ನಸೀಬ್ ಸರಿ ಇಲ್ಲ ಅಂತ. ಹಾಗಾಯ್ತಾ ಖರ್ಗೆ ಅವರ ಪರಿಸ್ಥಿತಿ ಅಂತ. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಎಲ್ಲಾ ರೀತಿಯಲ್ಲಿ ಅರ್ಹತೆ ಇದ್ರೂ ಕೂಡ ಮುಖ್ಯಮಂತ್ರಿ ಆಗ್ಲಿಕ್ಕೆ ಹೈಕಮಾಂಡ್ ಆ ಅವಕಾಶವನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಕೊಡ್ಲೇ ಇಲ್ಲ. ಹೀಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ಕೂಡ ಯಾವಾಗೆಲ್ಲ ರಾಜ್ಯದಲ್ಲಿ ದಲಿತ ಸಿಎಂ ಅನ್ನೋ ಕೂಗು ಮುನ್ನೆಲೆಗೆ ಬರುತ್ತೋ ಆಗೆಲ್ಲವೂ ಕೂಡ ಜೊತೆಯಲ್ಲೇ ಖರ್ಗೆ ಅವರ ಹೆಸರು ಮುನ್ನೆಲೆಗೆ ಬರ್ತಲೇ ಇರುತ್ತೆ. ಇನ್ಫ್ಯಾಕ್ಟ್ ಡಿ ಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯನವರ ನಡುವೆ ಕುರ್ಚಿ ಕಲಹ ಯಾವಾಗೆಲ್ಲ ತಾರಕಕ್ಕೆ ಈ ವಿಚಾರ ಕೂಡ ಚರ್ಚೆಗೆ ಬರುತ್ತೋ ಆಗೆಲ್ಲ ಇಬ್ಬರಿಗೂ ಇಲ್ಲ ಖರ್ಗೆ ಅವರೇ ಬಂದಿಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ವಾದ ಕೂಡ ಇದ್ದೇ ಇದೆ, ಈಗಲೂ ಜೀವಂತ ಇದೆ ಕಾಂಗ್ರೆಸ್ ಪಾಳ್ಯದಲ್ಲಿ. ಖರ್ಗೆ ಅವರನ್ನು ಹೊರತುಪಡಿಸಿದ್ರೆ ಡಾಕ್ಟರ್ ಜಿ ಪರಮೇಶ್ವರ್. ಹಾಗೆ ನೋಡಿದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಪರಮ ಗುರಿ ಮುಖ್ಯಮಂತ್ರಿ ಚೇರ್ ಮೇಲೆ ಕೂರೋದು ಅನ್ನೋ ರೀತಿಯಲ್ಲಿದೆ. ಒಂದು ಬಾರಿ ಡಿಸಿಎಂ ಪಟ್ಟವನ್ನು ಅಲಂಕರಿಸಿದ್ರು ಪರಮಾದ್ರೆ ಮುಖ್ಯಮಂತ್ರಿ ಆಗೋ ಪ್ರಯತ್ನ ತೆರೆ ಹಿಂದೆ ಅನೇಕ ಬಾರಿ ನಡೆಸಿದ್ದಾರಾದ್ರೂ ಕೂಡ ಅದಕ್ಕೆ ಈವರೆಗೆ ಫಲಶ್ರುತಿ ಅನ್ನೋದು ಲಭ್ಯವಾಗಿಲ್ಲ. ಡಿ ಕೆ ಶಿವಕುಮಾರ್ ಅವರ ಹೆಸರು ಯಾವಾಗ ಸಿಎಂ ರೇಸ್ನಲ್ಲಿ ಮುನ್ನೆಲೆಗೆ ಬಂತೋ ಪರಮೇಶ್ವರ್ ಅವರ ಹೆಸರು ಸ್ವಲ್ಪ ಹಿನ್ನೆಲೆಗೆ ಹೋಯ್ತಾ ಅಂತ ಹೇಳಿ. ಇನ್ನು ಕೆಎಚ್ ಮುನಿಯಪ್ಪನವರು ಇವತ್ತು ರಿಯಾಕ್ಟ್ ಮಾಡಿದ್ದಾರೆ. ಒಂದೇ ಒಂದು ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಸೋಲನ್ನ ಕಂಡಿದ್ದಾರೆ. ಅದನ್ನು ಹೊರತುಪಡಿಸಿದ್ರೆ ಅವರ ಟ್ರ್ಯಾಕ್ ರೆಕಾರ್ಡ್ ಸಾಲಿಡ್ ಆಗಿದೆ. ದೆಹಲಿ ನಾಯಕರ ಜೊತೆಯಲ್ಲೂ ಕೂಡ ಉತ್ತಮವಾದ ಸಂಪರ್ಕ ಇದೆ, ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಾರೆ. ರಾಜಕೀಯದಲ್ಲಿ ಅನುಭವ ಕೂಡ ಅಪಾರವಾಗಿದೆ. ಹೀಗಾಗಿ ಅವರ ಹೆಸರು ಕೂಡ ಸದಾ ಚರ್ಚೆಯಲ್ಲಿರುತ್ತೆ. ಯಾವಾಗೆಲ್ಲ ದಲಿತ ಸಿಎಂ ಅನ್ನೋ ಕೂಗು ಕಾಂಗ್ರೆಸ್ ಪಾಳ್ಯದಲ್ಲಿ ಹೊರಗೆ ಬರುತ್ತೋ ಆಗ. ಇದೆಲ್ಲದರ ಜೊತೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರಿಗೂ ಕೂಡ ಸಿಎಂ ಆಗುವ ಎಲ್ಲಾ ರೀತಿಯ ಅರ್ಹತೆ ಇದೆ. ಉತ್ತರ ಕರ್ನಾಟಕ ಭಾಗ, ಅಲ್ಲಿಗೂ ಒಂದು ರೆಪ್ರೆಸೆಂಟೇಷನ್ ಕೊಟ್ಟ ಹಾಗೆ ವಾಲ್ಮೀಕಿ ಸಮುದಾಯಕ್ಕೂ ಪ್ರಾತಿನಿಧ್ಯ ಬೇಕು ಅನ್ನೋ ಕೂಗಿದೆ. ಹೀಗಾಗಿ ದಲಿತರಿಗೆ, ಹಿಂದುಳಿದ ವರ್ಗದವರಿಗೆ ಮುಖ್ಯಮಂತ್ರಿ ಮಾಡಬೇಕು ಅನ್ನೋ ಚರ್ಚೆಯ ನಡುವೆ ಆಗಿಂದಾಗೆ ಸತೀಶ್ ಜಾರಕಿಹೊಳಿ ಅವರ ಹೆಸರು ಕೂಡ ಕೇಳೋಕ್ ಸಿಗ್ತಿರುತ್ತೆ. ಎಚ್.ಸಿ. ಮಹದೇವಪ್ಪನವರು ಪ್ರಬಲ ದಲಿತ ಸಮುದಾಯಕ್ಕೆ ಸೇರಿರೋ ನಾಯಕ. ದಲಿತ ಸಿಎಂ ಆಗೋದಾದ್ರೆ ನಾನು ಕೂಡ ರೇಸ್ನಲ್ಲಿದ್ದೇನೆ ಅನ್ನೋದನ್ನ ಬಹಿರಂಗವಾಗಿ ಮಹದೇವಪ್ಪನವರು ಹೇಳ್ಕೊಂಡಿದ್ದಾರೆ. ಹೀಗೆ ಪಟ್ಟಿ ಮಾಡ್ತಾ ಹೋದ್ರೆ ಮಿನಿಮಮ್ 4ರಿಂದ 5 ಹೆಸರುಗಳು, ಅದರಲ್ಲೂ ಘಟಾನುಘಟಿ ದಲಿತ ನಾಯಕರದ್ದೇ ಹೆಸರು ಮುನ್ನೆಲೆಗೆ ಬರೋದ್ರಿಂದ ಮುಂದೊಂದು ದಿನ ಕಾಂಗ್ರೆಸ್ ಹೈಕಮಾಂಡ್ ಇಂಥದ್ದೊಂದು ನಿರ್ಧಾರಕ್ಕೆ ಬಂದ್ರೆ, ದಲಿತರಿಗೆ ಅಧಿಕಾರ ಕೊಡೋಣ ಅನ್ನೋ ನಿರ್ಧಾರಕ್ಕೆ ಬಂದರೂ ಕೂಡ ಆಯ್ಕೆ ಸುಲಭದಿಲ್ಲ. ಇದು ಕಾಂಗ್ರೆಸ್ನಲ್ಲಿ ದಲಿತರಿಗೆ ಮುಖ್ಯಮಂತ್ರಿ ಪಟ್ಟ ಕಟ್ಟಬೇಕು ಅನ್ನೋ ಕೂಗು ಆಗಿಂದಾಗೆ ಮುನ್ನೆಲೆಗೆ ಬರ್ತಲೇ ಇರುತ್ತೆ. ಇನ್ ಕೇಸ್ ಮುಂದೊಂದು ದಿನ ದಲಿತರನ್ನೇ ಮುಖ್ಯಮಂತ್ರಿ ಮಾಡಬೇಕು ಅನ್ನೋ ನಿರ್ಧಾರಕ್ಕೆ ಹೈಕಮಾಂಡ್ ಬಂದ್ರೂ ಕೂಡ ಆಯ್ಕೆ ಸುಲಭದಿಲ್ಲ. ದಲಿತ ಸಿಎಂ ಆಗಬೇಕು ಅನ್ನೋ ರೇಸ್ನಲ್ಲಿ 5-6 ಮಂದಿ ಘಟಾನುಘಟಿಗಳ ಹೆಸರು ಮುನ್ನೆಲೆಗೆ ಬರುತ್ತೆ. ಮಲ್ಲಿಕಾರ್ಜುನ್ ಖರ್ಗೆ ಹಾಲಿ ಎಐಸಿಸಿ ಅಧ್ಯಕ್ಷರು. ಇನ್ಫ್ಯಾಕ್ಟ್ ಹಾಗೆ ನೋಡಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಿಂದೆನೆ ಕರ್ನಾಟಕದ ಮುಖ್ಯಮಂತ್ರಿ ಆಗಬೇಕಿತ್ತು, ಆಗ್ಲೇಬೇಕಿತ್ತು. ಆದ್ರೆ ಅದೇನೋ ಹೇಳ್ತಾರಲ್ಲ, ನಸೀಬ್ ಸರಿ ಇಲ್ಲ ಅಂತ. ಹಾಗಾಯ್ತಾ ಖರ್ಗೆ ಅವರ ಪರಿಸ್ಥಿತಿ ಅಂತ. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಎಲ್ಲಾ ರೀತಿಯಲ್ಲಿ ಅರ್ಹತೆ ಇದ್ರೂ ಕೂಡ ಮುಖ್ಯಮಂತ್ರಿ ಆಗ್ಲಿಕ್ಕೆ ಹೈಕಮಾಂಡ್ ಆ ಅವಕಾಶವನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಕೊಡ್ಲೇ ಇಲ್ಲ. ಹೀಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ಕೂಡ ಯಾವಾಗೆಲ್ಲ ರಾಜ್ಯದಲ್ಲಿ ದಲಿತ ಸಿಎಂ ಅನ್ನೋ ಕೂಗು ಮುನ್ನೆಲೆಗೆ ಬರುತ್ತೋ ಆಗೆಲ್ಲವೂ ಕೂಡ ಜೊತೆಯಲ್ಲೇ ಖರ್ಗೆ ಅವರ ಹೆಸರು ಮುನ್ನೆಲೆಗೆ ಬರ್ತಲೇ ಇರುತ್ತೆ. ಇನ್ಫ್ಯಾಕ್ಟ್ ಡಿ ಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯನವರ ನಡುವೆ ಕುರ್ಚಿ ಕಲಹ ಯಾವಾಗೆಲ್ಲ ತಾರಕಕ್ಕೆ ಈ ವಿಚಾರ ಕೂಡ ಚರ್ಚೆಗೆ ಬರುತ್ತೋ ಆಗೆಲ್ಲ ಇಬ್ಬರಿಗೂ ಇಲ್ಲ ಖರ್ಗೆ ಅವರೇ ಬಂದಿಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ವಾದ ಕೂಡ ಇದ್ದೇ ಇದೆ, ಈಗಲೂ ಜೀವಂತ ಇದೆ ಕಾಂಗ್ರೆಸ್ ಪಾಳ್ಯದಲ್ಲಿ. ಖರ್ಗೆ ಅವರನ್ನು ಹೊರತುಪಡಿಸಿದ್ರೆ ಡಾಕ್ಟರ್ ಜಿ ಪರಮೇಶ್ವರ್. ಹಾಗೆ ನೋಡಿದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಪರಮ ಗುರಿ ಮುಖ್ಯಮಂತ್ರಿ ಚೇರ್ ಮೇಲೆ ಕೂರೋದು ಅನ್ನೋ ರೀತಿಯಲ್ಲಿದೆ. ಒಂದು ಬಾರಿ ಡಿಸಿಎಂ ಪಟ್ಟವನ್ನು ಅಲಂಕರಿಸಿದ್ರು ಪರಮಾದ್ರೆ ಮುಖ್ಯಮಂತ್ರಿ ಆಗೋ ಪ್ರಯತ್ನ ತೆರೆ ಹಿಂದೆ ಅನೇಕ ಬಾರಿ ನಡೆಸಿದ್ದಾರಾದ್ರೂ ಕೂಡ ಅದಕ್ಕೆ ಈವರೆಗೆ ಫಲಶ್ರುತಿ ಅನ್ನೋದು ಲಭ್ಯವಾಗಿಲ್ಲ. ಡಿ ಕೆ ಶಿವಕುಮಾರ್ ಅವರ ಹೆಸರು ಯಾವಾಗ ಸಿಎಂ ರೇಸ್ನಲ್ಲಿ ಮುನ್ನೆಲೆಗೆ ಬಂತೋ ಪರಮೇಶ್ವರ್ ಅವರ ಹೆಸರು ಸ್ವಲ್ಪ ಹಿನ್ನೆಲೆಗೆ ಹೋಯ್ತಾ ಅಂತ ಹೇಳಿ. ಇನ್ನು ಕೆಎಚ್ ಮುನಿಯಪ್ಪನವರು ಇವತ್ತು ರಿಯಾಕ್ಟ್ ಮಾಡಿದ್ದಾರೆ. ಒಂದೇ ಒಂದು ಬಾರಿ
ಲೋಕಸಭೆ ಚುನಾವಣೆಯಲ್ಲಿ ಸೋಲನ್ನ ಕಂಡಿದ್ದಾರೆ. ಅದನ್ನು ಹೊರತುಪಡಿಸಿದ್ರೆ ಅವರ ಟ್ರ್ಯಾಕ್ ರೆಕಾರ್ಡ್ ಸಾಲಿಡ್ ಆಗಿದೆ. ದೆಹಲಿ ನಾಯಕರ ಜೊತೆಯಲ್ಲೂ ಕೂಡ ಉತ್ತಮವಾದ ಸಂಪರ್ಕ ಇದೆ. ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಾರೆ. ರಾಜಕೀಯದಲ್ಲಿ ಅನುಭವ ಕೂಡ ಅಪಾರವಾಗಿದೆ. ಹೀಗಾಗಿ ಅವರ ಹೆಸರು ಕೂಡ ಸದಾ ಚರ್ಚೆಯಲ್ಲಿರುತ್ತೆ. ಯಾವಾಗೆಲ್ಲ ದಲಿತ ಸಿಎಂ ಅನ್ನೋ ಕೂಗು ಕಾಂಗ್ರೆಸ್ ಪಾಳ್ಯದಲ್ಲಿ ಹೊರಗೆ ಬರುತ್ತೋ ಆಗ. ಇದೆಲ್ಲದರ ಜೊತೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರಿಗೂ ಕೂಡ ಸಿಎಂ ಆಗುವ ಎಲ್ಲಾ ರೀತಿಯ ಅರ್ಹತೆ ಇದೆ. ಉತ್ತರ ಕರ್ನಾಟಕ ಭಾಗ, ಅಲ್ಲಿಗೂ ಒಂದು ರೆಪ್ರೆಸೆಂಟೇಷನ್ ಕೊಟ್ಟ ಹಾಗೆ ವಾಲ್ಮೀಕಿ ಸಮುದಾಯಕ್ಕೂ ಪ್ರಾತಿನಿಧ್ಯ ಬೇಕು ಅನ್ನೋ ಕೂಗಿದೆ. ಹೀಗಾಗಿ ದಲಿತರಿಗೆ, ಹಿಂದುಳಿದ ವರ್ಗದವರಿಗೆ ಮುಖ್ಯಮಂತ್ರಿ ಮಾಡಬೇಕು ಅನ್ನೋ ಚರ್ಚೆಯ ನಡುವೆ ಆಗಿಂದಾಗೆ ಸತೀಶ್ ಜಾರಕಿಹೊಳಿ ಅವರ ಹೆಸರು ಕೂಡ ಕೇಳೋಕ್ ಸಿಗ್ತಿರುತ್ತೆ. ಎಚ್ ಸಿ ಮಹದೇವಪ್ಪನವರು ಪ್ರಬಲ ದಲಿತ ಸಮುದಾಯಕ್ಕೆ ಸೇರಿರೋ ನಾಯಕ. ದಲಿತ ಸಿಎಂ ಆಗೋದಾದ್ರೆ ನಾನು ಕೂಡ ರೇಸ್ನಲ್ಲಿದ್ದೇನೆ ಅನ್ನೋದನ್ನ ಬಹಿರಂಗವಾಗಿ ಮಹದೇವಪ್ಪನವರು ಹೇಳ್ಕೊಂಡಿದ್ದಾರೆ. ಹೀಗೆ ಪಟ್ಟಿ ಮಾಡ್ತಾ ಹೋದ್ರೆ ಮಿನಿಮಮ್ 4 ರಿಂದ 5 ಹೆಸರುಗಳು, ಅದರಲ್ಲೂ ಘಟಾನುಘಟಿ ದಲಿತ ನಾಯಕರದೇ ಹೆಸರು ಮುನ್ನೆಲೆಗೆ ಬರೋದ್ರಿಂದ ಮುಂದೊಂದು ದಿನ ಕಾಂಗ್ರೆಸ್ ಹೈಕಮಾಂಡ್ ಇಂಥದ್ದೊಂದು ನಿರ್ಧಾರಕ್ಕೆ ಬಂದ್ರೆ, ದಲಿತರಿಗೆ ಅಧಿಕಾರ ಕೊಡೋಣ ಅನ್ನೋ ನಿರ್ಧಾರಕ್ಕೆ ಬಂದರೂ ಕೂಡ ಆಯ್ಕೆ ಸುಲಭದಿಲ್ಲ. ಇದು ಕಾಂಗ್ರೆಸ್ನಲ್ಲಿ ದಲಿತರಿಗೆ ಮುಖ್ಯಮಂತ್ರಿ ಪಟ್ಟ ಕಟ್ಟಬೇಕು ಅನ್ನೋ ಕೂಗು ಆಗಿಂದಾಗೆ ಮುನ್ನೆಲೆಗೆ ಬರ್ತಲೇ ಇರುತ್ತೆ. ಇನ್ ಕೇಸ್ ಮುಂದೊಂದು ದಿನ ದಲಿತರನ್ನೇ ಮುಖ್ಯಮಂತ್ರಿ ಮಾಡಬೇಕು ಅನ್ನೋ ನಿರ್ಧಾರಕ್ಕೆ ಹೈಕಮಾಂಡ್ ಬಂದರೂ ಕೂಡ ಆಯ್ಕೆ ಸುಲಭದಿಲ್ಲ. ದಲಿತ ಸಿಎಂ ಆಗಬೇಕು ಅನ್ನೋ ರೇಸ್ನಲ್ಲಿ 5-6 ಮಂದಿ ಘಟಾನುಘಟಿಗಳ ಹೆಸರು ಮುನ್ನೆಲೆಗೆ ಬರುತ್ತೆ. ಮಲ್ಲಿಕಾರ್ಜುನ್ ಖರ್ಗೆ ಹಾಲಿ ಎಐಸಿಸಿ ಅಧ್ಯಕ್ಷರು. ಇನ್ಫ್ಯಾಕ್ಟ್ ಹಾಗೆ ನೋಡಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಿಂದೆನೆ ಕರ್ನಾಟಕದ ಮುಖ್ಯಮಂತ್ರಿ ಆಗ್ಲೇಬೇಕಿತ್ತು. ಆದ್ರೆ ಅದೇನೋ ಹೇಳ್ತಾರಲ್ಲ, ನಸೀಬ್ ಸರಿ ಇಲ್ಲ ಅಂತ. ಹಾಗಾಯ್ತಾ ಖರ್ಗೆ ಅವರ ಪರಿಸ್ಥಿತಿ ಅಂತ. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಎಲ್ಲಾ ರೀತಿಯಲ್ಲಿ ಅರ್ಹತೆ ಇದ್ರೂ ಕೂಡ ಮುಖ್ಯಮಂತ್ರಿ ಆಗ್ಲಿಕ್ಕೆ ಹೈಕಮಾಂಡ್ ಆ ಅವಕಾಶವನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಕೊಡ್ಲೇ ಇಲ್ಲ. ಹೀಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ಕೂಡ ಯಾವಾಗೆಲ್ಲ ರಾಜ್ಯದಲ್ಲಿ ದಲಿತ ಸಿಎಂ ಅನ್ನೋ ಕೂಗು ಮುನ್ನೆಲೆಗೆ ಬರುತ್ತೋ ಆಗೆಲ್ಲವೂ ಕೂಡ ಜೊತೆಯಲ್ಲೇ ಖರ್ಗೆ ಅವರ ಹೆಸರು ಮುನ್ನೆಲೆಗೆ ಬರ್ತಲೇ ಇರುತ್ತೆ. ಇನ್ಫ್ಯಾಕ್ಟ್ ಡಿ ಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯನವರ ನಡುವೆ ಕುರ್ಚಿ ಕಲಹ ಯಾವಾಗೆಲ್ಲ ತಾರಕಕ್ಕೆ ಈ ವಿಚಾರ ಕೂಡ ಚರ್ಚೆಗೆ ಬರುತ್ತೋ ಆಗೆಲ್ಲ ಇಬ್ಬರಿಗೂ ಇಲ್ಲ ಖರ್ಗೆ ಅವರೇ ಬಂದಿಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ವಾದ ಕೂಡ ಇದ್ದೇ ಇದೆ. ಈಗಲೂ ಜೀವಂತ ಇದೆ ಕಾಂಗ್ರೆಸ್ ಪಾಳ್ಯದಲ್ಲಿ. ಖರ್ಗೆ ಅವರನ್ನು ಹೊರತುಪಡಿಸಿದ್ರೆ ಡಾಕ್ಟರ್ ಜಿ ಪರಮೇಶ್ವರ್. ಹಾಗೆ ನೋಡಿದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಪರಮ ಗುರಿ ಮುಖ್ಯಮಂತ್ರಿ ಚೇರ್ ಮೇಲೆ ಕೂರೋದು ಅನ್ನೋ ರೀತಿಯಲ್ಲಿದೆ. ಒಂದು ಬಾರಿ ಡಿಸಿಎಂ ಪಟ್ಟವನ್ನು ಅಲಂಕರಿಸಿದ್ರು ಪರಮಾದ್ರೆ ಮುಖ್ಯಮಂತ್ರಿ ಆಗೋ ಪ್ರಯತ್ನ ತೆರೆ ಹಿಂದೆ ಅನೇಕ ಬಾರಿ ನಡೆಸಿದ್ದಾರಾದ್ರೂ ಕೂಡ ಅದಕ್ಕೆ ಈವರೆಗೆ ಫಲಶ್ರುತಿ ಅನ್ನೋದು ಲಭ್ಯವಾಗಿಲ್ಲ. ಡಿ ಕೆ ಶಿವಕುಮಾರ್ ಅವರ ಹೆಸರು ಯಾವಾಗ ಸಿಎಂ ರೇಸ್ನಲ್ಲಿ ಮುನ್ನೆಲೆಗೆ ಬಂತೋ ಪರಮೇಶ್ವರ್ ಅವರ ಹೆಸರು ಸ್ವಲ್ಪ ಹಿನ್ನೆಲೆಗೆ ಹೋಯ್ತಾ ಅಂತ ಹೇಳಿ. ಇನ್ನು ಕೆಎಚ್ ಮುನಿಯಪ್ಪನವರು ಇವತ್ತು ರಿಯಾಕ್ಟ್ ಮಾಡಿದ್ದಾರೆ. ಒಂದೇ ಒಂದು ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಸೋಲನ್ನ ಕಂಡಿದ್ದಾರೆ. ಅದನ್ನು ಹೊರತುಪಡಿಸಿದ್ರೆ ಅವರ ಟ್ರ್ಯಾಕ್ ರೆಕಾರ್ಡ್ ಸಾಲಿಡ್ ಆಗಿದೆ. ದೆಹಲಿ ನಾಯಕರ ಜೊತೆಯಲ್ಲೂ ಕೂಡ ಉತ್ತಮವಾದ ಸಂಪರ್ಕ ಇದೆ. ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಾರೆ. ರಾಜಕೀಯದಲ್ಲಿ ಅನುಭವ ಕೂಡ ಅಪಾರವಾಗಿದೆ. ಹೀಗಾಗಿ ಅವರ ಹೆಸರು ಕೂಡ ಸದಾ ಚರ್ಚೆಯಲ್ಲಿರುತ್ತೆ. ಯಾವಾಗೆಲ್ಲ ದಲಿತ ಸಿಎಂ ಅನ್ನೋ ಕೂಗು ಕಾಂಗ್ರೆಸ್ ಪಾಳ್ಯದಲ್ಲಿ ಹೊರಗೆ ಬರುತ್ತೋ ಆಗ. ಇದೆಲ್ಲದರ ಜೊತೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರಿಗೂ ಕೂಡ ಸಿಎಂ ಆಗುವ ಎಲ್ಲಾ ರೀತಿಯ ಅರ್ಹತೆ ಇದೆ. ಉತ್ತರ ಕರ್ನಾಟಕ ಭಾಗ, ಅಲ್ಲಿಗೂ ಒಂದು ರೆಪ್ರೆಸೆಂಟೇಷನ್ ಕೊಟ್ಟ ಹಾಗೆ ವಾಲ್ಮೀಕಿ ಸಮುದಾಯಕ್ಕೂ ಪ್ರಾತಿನಿಧ್ಯ ಬೇಕು ಅನ್ನೋ ಕೂಗಿದೆ. ಹೀಗಾಗಿ ದಲಿತರಿಗೆ, ಹಿಂದುಳಿದ ವರ್ಗದವರಿಗೆ ಮುಖ್ಯಮಂತ್ರಿ ಮಾಡಬೇಕು ಅನ್ನೋ ಚರ್ಚೆಯ ನಡುವೆ ಆಗಿಂದಾಗೆ ಸತೀಶ್ ಜಾರಕಿಹೊಳಿ ಅವರ ಹೆಸರು ಕೂಡ ಕೇಳೋಕ್ ಸಿಗ್ತಿರುತ್ತೆ. ಎಚ್ ಸಿ ಮಹದೇವಪ್ಪನವರು ಪ್ರಬಲ ದಲಿತ ಸಮುದಾಯಕ್ಕೆ ಸೇರಿರೋ ನಾಯಕ. ದಲಿತ ಸಿಎಂ ಆಗೋದಾದ್ರೆ ನಾನು ಕೂಡ ರೇಸ್ನಲ್ಲಿದ್ದೇನೆ ಅನ್ನೋದನ್ನ ಬಹಿರಂಗವಾಗಿ ಮಹದೇವಪ್ಪನವರು ಹೇಳ್ಕೊಂಡಿದ್ದಾರೆ. ಹೀಗೆ ಪಟ್ಟಿ ಮಾಡ್ತಾ ಹೋದ್ರೆ ಮಿನಿಮಮ್ 4 ರಿಂದ 5 ಹೆಸರುಗಳು, ಅದರಲ್ಲೂ ಘಟಾನುಘಟಿ ದಲಿತ ನಾಯಕರದೇ ಹೆಸರು ಮುನ್ನೆಲೆಗೆ ಬರೋದ್ರಿಂದ ಮುಂದೊಂದು ದಿನ ಕಾಂಗ್ರೆಸ್ ಹೈಕಮಾಂಡ್ ಇಂಥದ್ದೊಂದು ನಿರ್ಧಾರಕ್ಕೆ ಬಂದ್ರೆ, ದಲಿತರಿಗೆ ಅಧಿಕಾರ ಕೊಡೋಣ ಅನ್ನೋ ನಿರ್ಧಾರಕ್ಕೆ ಬಂದರೂ ಕೂಡ ಆಯ್ಕೆ ಸುಲಭದಿಲ್ಲ. ಇದು